1550 ಪದುಮಲಿಯ ಮಣ್ಣು ಅಹಂಕಾರವನ್ನೇ ಧರ್ಮ ಎಂದು ಮೆರೆಯುತ್ತಿದ್ದ ಭೂಮಿಯಲ್ಲಿ ಧರ್ಮ ಸ್ಥಾಪನೆಗಾಗಿ ಜನ್ಮ ತಾಳಿದಳು ಆ ನಮ್ಮ ತಾಯಿ, ಅವಳೇ ದೇಹಿ ವೈದ್ಯತಿ. ಓಂ ನಮಃ ಶಿವಾಯ. ಓಂ ಸೂರ್ಯನಾರಾಯಣ ನಮಃ. ಮಗುವಿನ ಮುಖದ ತೇಜಸ್ಸನ್ನು ಕಂಡ ಪಿಂಜಾರ ತಾನೇ ಸಾಕುವ ನಿರ್ಧಾರವನ್ನು ಮಾಡಿದ. ಪಿಂಜಾರ ತನ್ನ ಮಗಳಿಗೆ ಸುವರ್ಣ ಕೆಡಗೆ ಎಂದು ಹೆಸರಿಡುತ್ತಾನೆ. ಸಮಯ ಕಳೆಯುತ್ತಾ ಹೋಯಿತು. 7ನೇ ವರ್ಷ ಮುಗಿಯೋ ಹೊತ್ತಿನಲ್ಲಿ ಮಗು ಯೌವನಕ್ಕೆ ಹೆಜ್ಜೆ ಇಟ್ಟಲು. ಅದನ್ನು ಕಂಡ ಪಿಂಜಾರ ರಾಜ್ಯದ ಕಟ್ಟುಪಾಡುದಿಂದ ಬೇಸರಗೊಂಡ. ನನ್ನ ಕಂದನ್ನ ನನ್ನಿಂದ ದೂರ ಮಾಡಬೇಡಿ. ಏಕೆಂದರೆ ಮದುವೆಯ ಮುಂಚೆ ಯಾರಾದರೂ ಪ್ರೌಢವಾಸ್ತಕ್ಕೆ ಬಂದರೆ ಅರಣ್ಯದಲ್ಲಿ ಬಿಟ್ಟು ಬಿಡುವ ನಿರ್ಧಾರ ನೀಡಲಾಗುವುದು, ಇಲ್ಲ ಎಂದರೆ ಮರಣದಂಡ ನೀಡಲಾಗುವುದು. ಇದರಿಂದ ಬೇಸರಗೊಂಡ ಪಿಂಜಾರ ಮಗುವಿನ ಕರೆದುಕೊಂಡು ಅರಣ್ಯದೆಡೆಗೆ ಸಾಗಿದ. ಪಿಂಜಾರ ಮಗು ನಿದ್ರಾವಸ್ಥೆಯಲ್ಲಿ ಹೋದ ಮೇಲೆ ಅವಳನ್ನು ಅರಣ್ಯದಲ್ಲಿ ಬಿಟ್ಟು ಹೊರಟು ಹೋದ. ಇದು ಕನಸಾ? ಎಂಥ ವಿಚಿತ್ರ ಕನಸು. ಹೇ ದೇವ, ಇದು ಯಾವ ಮಗುವಿನ ಧ್ವನಿ ಅನ್ನೋದು ನನಗೇನೂ ಅರ್ಥವಾಗ್ತಿಲ್ಲ. ನಾನು ಆ ಮಗುವನ್ನ ಹುಡ್ಕೋದಕ್ಕೆ ಹೋಗ್ತಿದ್ದೀನಿ. ನನಗೆ ನೀನೇ ದಾರಿ ತೋರಿಸಿ ಕಾಪಾಡಬೇಕು. ಕಂದ, ಯಾರು ನೀನು? ಈ ಅರಣ್ಯದಲ್ಲಿ ಹೇಗ್ ಬಂದೆ? ಹಸಿವು. ಹೌದಾ? ಈಗ ಗುಡ್ಸಲ್ಗೋಗಿ ಹೊಟ್ಟೆ ತುಂಬ ಉಣ್ಣಾಯ್ತಾ? ನಾನ್ ನಿಮ್ಮನ್ನ ಏನಂತ ಕರೀಲಿ? ಸಯ್ಯಣ್ಣ ಅಂತ ಕರಿಬೋದು. ನಾನು ನಿನ್ನನ್ನು ನನ್ನ ಸ್ವರ್ಗವಾಸಿ ತಂಗಿಯ ಹೆಸರಾದ ದೇಹಿ ಅಂತ ಕರಿತೇನೆ. ಸಾಯನ್ನ ಬೈದ್ದರು ತಮಗೆ ಬರುವ ಎಲ್ಲ ನಾಟ್ಯ ವಿದ್ಯೆಯನ್ನು ದೇಹಿಗೆ ಕಲಿಸಿಕೊಡುತ್ತಾರೆ. ಸಮಯ ಕಳೆಯುತ್ತಿದ್ದಂತೆ ದೇಹಿ ರಾಜ್ಯದಲ್ಲಿ ದೇಹಿ ಬೈದತಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧಲಾಗುತ್ತಾಳೆ. ದೇಹಿ ದಿವ್ಯ ಜನ್ಮವಾದುದರಿಂದ ಅವಳ ಕೈಯಿಂದ ಎಂತಹ ಕಾಯಿಲೆವಾದರೂ ಗುಣಪಡುತ್ತಿತ್ತು. ದೇಹಿ, ನಂಗೆ ನಿನ್ನ ಕಲ್ಯಾಣ ಭಾಗ್ಯ ಕೂಡಿ ಬಂದಂತ ಅನ್ಸುತ್ತೆ. ನಿಮ್ ಮಾತಿಗೆ ಯಾವಾಗಾದ್ರೂ ಇಲ್ಲ ಅಂತ ಹೇಳ್ತೀನಿ ಅಣ್ಣ.
ಓಂ ಸರ್ವೇಶಂ ಸ್ವಸ್ತಿರ್ಭವತು. ಕಲ್ಯಾಣ ಸುಖವು ದೇಹಿಗೆ ನರಕವಾಯಿತು. ಅಮ್ಮ, ಸಯ್ಯಣ್ಣ ಬೈದ್ರಿಗೆ ಹಾವು ಕಚ್ಚಿದೆ. ಅಣ್ಣ, ಇದೆಲ್ಲ ಹೇಗೆ ಅಣ್ಣ? ಕಾಲ್ ಕುಸ್ತೋಗಿದೆ, ನಡೆಯಕ್ಕಾಗ್ತಿಲ್ಲ. ನಾನು ಕಾಡ್ನೊಳಗೆ ಹೋಗಿ ಕಂಟೋಳೆ ಕೈ ತಂದು ಕೊಡ್ತೀನಣ್ಣ, ಆರಾಮಾಗ್ತದೆ. ದೇಹಿ, 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 ತಾಯಿ, ನಂದೇನ್ ತಪ್ಪು? ನಾನು ಹುಟ್ಟಿದ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಸಾಕ್ ತಾಯಿ, ನಾನ್ ಚಿಕ್ಕವಳಿದ್ದಾಗ ನನ್ನ ಕಾಡೊಳಗ್ ಬಿಟ್ಟೋದ್ರು. ಈಗ ಸಯ್ಯಣ್ಣ ಬೈದ್ರು, ಅಣ್ಣನ್ಗೂ ಕಾಲ್ ಕುಸ್ತಿದೆ. ಹುಟ್ಟೂರ್ ಬಿಟ್ಟೆ, ಬೆಳೆದ ಜಾಗನೂ ಬಿಟ್ಟೆ. ಮುಂದೆ ಏನ್ ಕಾಣ್ತಿಲ್ಲ ತಾಯಿ. ನನ್ಗೇಕೆ ಈ ಕಷ್ಟ? ಪ್ರಕೃತಿಯಲ್ಲಿ ಜನಿಸಿದ ಪ್ರತಿ ಜೀವಕ್ಕೂ ತನ್ನದೇ ಆದ ಕಾರ್ಯ ಇರುತ್ತದೆ. ಆ ಕಾರ್ಯ ಮಾಡದೆ ತಪ್ಪಿಸಿಕೊಳ್ಳಲಾರರು. ನನ್ ಕಾರ್ಯ ಏನು ಅಂತ ನನ್ಗೆ ತಿಳಿತಿಲ್ಲ ದೇವಿ. ನಿನ್ನ ಪ್ರತಿಷ್ಠೆ ಕೊಂಡ, ನಿನ್ನ ಗೌರವ ಕನ್ನ ನೆಲೆ ಸಮವಾಗುತ್ತದೆ ಕೊಳ್ಳ. ನಂತರ ಜಗದ ಕಲ್ಯಾಣ ಮಾಡುತ್ತೀಯ. ನಿನ್ನ ಮಕ್ಕಳ ಜನ್ಮವು ಒಂದು ದಿವ್ಯ ಶಕ್ತಿಯಿಂದ ಆಗುತ್ತದೆ. ಆ ಮಕ್ಕಳಿಗೆ ಜನ್ಮ ನೀಡುವುದೇ ನಿನ್ನ ಕಾರ್ಯ. ನನಗೆ ಇದೆಲ್ಲ ಸಹಿಸುವ ಶಕ್ತಿ ಕೊಡ ತಾಯಿ. ತಥಾಸ್ತು, ನಿನ್ನ ಹೆಸರು ಅಮರವಾಗಲಿ. ಇದೇನು ದೇಹಿ? ಇದು ಆ ದೇವರ ಪ್ರಸಾದ ಅಣ್ಣ. ಆದ್ರೆ ಊರಿನ ಜನ ಈ ಜನ್ಮಕ್ಕೆ ಇದೇ ನನ್ನ ಕರ್ತವ್ಯ.
ದೇಹಿಯ ವಿಷಯ ಊರಿನ ಜನರಲ್ಲಿ ಕಾಡು ಕಿಚ್ಚಿನಂತೆ ಹಬ್ಬಿತು. ಸಾಯನ್ನ ಬೈದರು ಊರಿನ ಹೊರಗೆ ಹೋದ ಸಮಯದಲ್ಲಿ ಊರಿನ ಜನ ದೇಹಿಯನ್ನು ಬಹಿಷ್ಕರಿಸಿ ಊರಿನ ಹೊರಗೆ ಹಾಕಲು ನಿರ್ಧಾರವನ್ನು ಮಾಡಿದರು. ರಕ್ತದಲ್ಲಿರೋ ಶದರಾಗ ಬರೆದ ಯೋಧರ ಜನ್ಮ ಇಲ್ಲಿ ಹೊತ್ತಿಹ ಗುಂಜಲು ಗಾಳಿಯಲ್ಲಿ ಕೇಳು ಪಡುಮಲೆ ಗರ್ಜನೆ. ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಎಪಿಸೋಡ್ ಇಷ್ಟ ಆದರೆ ಅದನ್ನು ಕೂಡ ಮೆನ್ಷನ್ ಮಾಡಿ ಕಮೆಂಟಲ್ಲಿ, ಹೆಂಗೆ ಅನಿಸುತ್ತೆ, ಏನಾದ್ರು ಚೇಂಜಸ್ ಮಾಡಬೇಕಂತ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ, ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಶೇರ್ ಮಾಡಿದರೆ ಒಳ್ಳೇದು. ಆ್ಯಕ್ಚುಲಿ ನಾನು ಮತ್ತು ನಮ್ಮ ದಾನ್ವೀಸ್ ಪ್ರೊಡಕ್ಷನ್ ಟೀಮ್ ಅವರು ಭಾಳ ಕಷ್ಟಪಟ್ಟಿದ್ದೀವಿ ಇವೆಲ್ಲ ಎಪಿಸೋಡ್ ಮಾಡೋಕ್ಕೆ. ಇನ್ನೂ ಭಾಳಷ್ಟು ಎಪಿಸೋಡ್ ಬರ್ತಾ ಇದೆ, ಲೈಕ್ 5 to 6 ಎಪಿಸೋಡ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೆಕ್ಸ್ಟ್ ಎಪಿಸೋಡ್ ಬಂದರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಅದು ಭಾಳ ಹೆಲ್ಪ್ ಆಗುತ್ತೆ ನಮಗೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ, ಕಮೆಂಟ್ ಮಾಡಿ. ಇಂಪಾರ್ಟೆಂಟು, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿದರೆ ನಮಗೂ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗಿದೆ ಎಲ್ಲ, ಏನೋ ಚೇಂಜಸ್ ಮಾಡಬೇಕಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಕೀಪ್ ಸಬ್ಸ್ಕ್ರೈಬಿಂಗ್. ಬಾಯ್.